ಇದೀಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಹೀಗೆ ಕಂಟಿನ್ಯೂ ಮಾಡ್ತಾರೆ ಗೋವಿಂದ್ ಸರ್. ಇದೀಗ ಗೋವಿಂದ್ ಸರ್ ನೋಡ್ತಾ ಇದೀವಿ ಸದ್ಯಕ್ಕೆ ಆಗ್ತಾ ಇರುವಂತ ಬೆಳವಣಿಗೆ. ಈಗ ಕೆಲವೇ ಕ್ಷಣಗಳಲ್ಲಿ ಒಂದು ಐತಿಹಾಸಿಕ ಸುದ್ದಿಗೋಷ್ಠಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನಡೆಸ್ತಾರಂತೆ. ಇದ್ರ ಬಗ್ಗೆ ನಿನ್ನೆ ಅಷ್ಟೇ ರಾಜ್ ನ್ಯೂಸ್ ಒಂದು ವರದಿಯನ್ನ ಮಾಡಿತ್ತು. ಅಂದ್ರೆ ಇವತ್ತು ಪ್ರೊಸೀಜರ್ ಹೇಗಿರುತ್ತೆ, ಏನೆಲ್ಲ ಆಗುತ್ತೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ, ಅದಾದ ನಂತರ ಸಿದ್ದರಾಮಯ್ಯ ಅವರು ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ, ಅದಾದ ನಂತರ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ, ಇದೆಲ್ಲವೂ ಕೂಡ ಪ್ರಸ್ತಾಪ ಮಾಡಿದ್ರೆ ಅದೇ ರೀತಿಯಾಗಿ ಎಲ್ಲವೂ ಕೂಡ ಆಗ್ತಾ ಇದೆ. ಈಗ ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ, ಹೌದು. ಅದಾದ ನಂತರ ರಾಜ್ಯದ ಜನ ಇದಕ್ಕೆ ಒಪ್ಕೊಳ್ತಾರ? ನಿಜವಾಗ್ಲೂ ಕೂಡ ಈಗಲೂ ಕೂಡ ಒಂದು ರೀತಿಯಾಗಿ ಒಂದು ಭಾವುಕ ಕ್ಷಣ ಅಂತ ಹೇಳ್ಬೋದು, ಒಂದು ಗೂಸ್ ಬಂಪ್ಸ್ ಬರುವಂತ ಒಂದು ಮೂಮೆಂಟ್ಸ್ ಅಂತ ಹೇಳ್ಬೋದು. ಇದೆಲ್ಲವೂ ಕೂಡ ಇದಕ್ಕೆ ಜನ ಒಪ್ಕೊಳ್ತಾರ? ಒಂದು ಕಡೆ ಅವರ ಆಪ್ತ ಸಚಿವರು ಒಪ್ಪಿಲ್ಲ, ಹೌದು, ಬಟ್ ರಾಜ್ಯದ ಜನ ಇದಕ್ಕೆ ಒಪ್ಕೊಳ್ತಾರ ಅಂತ? ರೋಶಿನಿ, ಸಹಜವಾಗಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷದ ಪ್ರಶ್ನಾತೀತ ನಾಯಕರು, ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕರು. ಸಹಜವಾಗಿ ಅಹಿಂದ ಸಮುದಾಯ ಮುಖ್ಯಮಂತ್ರಿಗಳು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಕಳೆದ 2 ದಿನದಿಂದ ಆಗ್ತಿರುವಂಥ ಬೆಳವಣಿಗೆ ನೋಡಿದ್ರೆ ಮುಖ್ಯಮಂತ್ರಿ ನಿವಾಸಕ್ಕೆ ಅವರ ಕಾರ್ಯಕರ್ತರಿರ್ಬೋದು ಮತ್ತು ಅವರ ಅಭಿಮಾನಿಗಳಿರ್ಬೋದು, ಅಹಿಂದ ಸಮುದಾಯದ ಪ್ರಮುಖ ನಾಯಕರು ಕೂಡ ಬರ್ತಿದ್ದಾರೆ. ಸರ್, ನೀವು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ, ನಾವೆಲ್ಲರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನ ಭೇಟಿ ಆಗ್ತೀವಿ, ಕಾಂಗ್ರೆಸ್ನ ಹೈಕಮಾಂಡ್ನ ಭೇಟಿ ಮಾಡಿ ತಮ್ಮ ರಾಜೀನಾಮೆಯನ್ನು ತೆಗೆದುಕೊಳ್ಬೇಡಿ ಅಂತೇಳಿ ಈ ರೀತಿ ಒಂದು ಒತ್ತಡವನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿ ಎಲ್ಲೂ ಕೂಡ ಅವರ ಅತ್ಯಾಪ್ತರು ಇರ್ಬೋದು, ಬೇರೆ ಬೇರೆ ನಾಯಕರು ಬಂದ ಸಂದರ್ಭದಲ್ಲಿ ನಾನೆಲ್ಲವೂ ಕೂಡ ಮಾತನಾಡ್ತೀನಿ, ಸೂಕ್ತ ಸಮಯದಲ್ಲಿ ನಾನೆಲ್ಲವೂ ಕೂಡ ಮಾತನಾಡ್ತೀನಿ, ನೀವೆಲ್ಲರೂ ಕೂಡ ಮೌನಕ್ಕೆ ಶರಣಾಗಿ, ಕಾಂಗ್ರೆಸ್ ಪಕ್ಷ ನನಗೆಲ್ಲವೂ ಕೂಡ ಕೊಟ್ಟಿದೆ. 2013ರಿಂದ 2018ವರೆಗೂ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲದೆ 5 ವರ್ಷ ಸುಭದ್ರ ಸರ್ಕಾರ ಕೊಟ್ಟಿದೆ. 5 ವರ್ಷ ಒಂದು ಯಾವುದೇ ರೀತಿಯ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿರಲಿಲ್ಲ. ಈಗ 2023ರಲ್ಲೂ ಕೂಡ ಅಧಿಕಾರ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ನನ್ನ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮಾತುಕತೆ ಆದಂತ ಸಂದರ್ಭದಲ್ಲಿ ನಾನು ಅಧಿಕಾರವನ್ನು ಬಿಟ್ಕೊಡ್ತೀನಿ ಅಂತೇಳಿ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದೆ. ಅದರಂತೆ ರಾಹುಲ್ ಗಾಂಧಿ ಈಗ ಸೂಚನೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಮಾತಿಗೆ ನಾನು ಗೌರವ ಕೊಡಬೇಕು. ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲವೂ ಕೂಡ ಕೊಟ್ಟಿದೆ. 2 ಬಾರಿ ಪ್ರತಿಪಕ್ಷ ನಾಯಕ, 2 ಬಾರಿ ಮುಖ್ಯಮಂತ್ರಿ, ಈ ಸ್ಥಾನವನ್ನು ನನಗೆ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಪಕ್ಷ ಕೊಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ನನಗೆಲ್ಲವೂ ಕೂಡ ಕೊಟ್ಟಿದೆ. ರಾಹುಲ್ ಗಾಂಧಿ ಅವರು ಕೂಡ ನನಗೆ ಎಲ್ಲ ರೀತಿಯ ಒಂದು ಸಹಕಾರ ಕೂಡ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ವಿಚಾರದಲ್ಲಿ ಇರ್ಬೋದು ಅಥವಾ ಪಕ್ಷದಲ್ಲಿ ವಿಚಾರದಲ್ಲಿ ಇರ್ಬೋದು ಮತ್ತು ನನ್ನ ಬೆಂಬಲಿಗರಿಗೆ ಯಾವ ರೀತಿಯ ಒಂದು ಸೂಕ್ತವಾದಂತಹ ಸ್ಥಾನಮಾನ ವಿಚಾರದಲ್ಲಿ ಇರ್ಬೋದು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅವರು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಒಂದು ಏನು ಮಾತಿದೆ, ಆ ಒಂದು ಮಾತಿನಂತೆ ನಾನು ನಡ್ಕೊಳ್ಬೇಕಾಗುತ್ತೆ. ಎಲ್ಲ ಒಂದ್ ಕಡೆ ನಾನು ಅಧಿಕಾರವನ್ನು ಬಿಟ್ಕೊಟ್ಟಿಲ್ಲ, ಈ ರೀತಿ ಒಂದು ಮಾತುಗಳನ್ನ ನನ್ನ ರಾಜಕೀಯವಾಗಿ ನಾನು ದೂರ ಹೋಗುವಂತ ಸಂದರ್ಭದಲ್ಲಿ ಈ ರೀತಿ ಅಪವಾದವನ್ನ ಓಡಿಸಿಕೊಂಡು ನಾನು ದೂರ ಹೋಗೋದಕ್ಕೆ ನಾನು ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಮಾತೇನಿದೆ, ಆ ಒಂದು ಮಾತಿಗೆ ಬದ್ಧನಾಗಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಒಂದು ಕುಂದಕ್ಕೆ ಹೋಗಬೇಡಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕೂಡ ಅವರ ಅತ್ಯಾಪ್ತ ನಾಯಕರಿಗೆ, ಅತ್ಯಾಪ್ತ ಶಾಸಕರಿಗೆ ಮತ್ತು ಅವರ ಬೆಂಬಲಿತ ನಾಯಕರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಕಳೆದ 2 ದಿನದಿಂದ ಇದೇ ಮಾತನ್ನ ಹೇಳ್ತಿದ್ದಾರೆ. ಇವತ್ತು ಅಧಿಕೃತವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ತನ್ನ ಸ್ಥಾನಕ್ಕೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಘೋಷಣೆ ಆದ ಬಳಿಕವೂ ಕೂಡ ಎಲ್ಲ ಒಂದ್ ಕಡೆ ಕೆಲ ಅತ್ಯಾಪ್ತ ಸಚಿವರು ಏನಿದ್ದಾರೆ, ಸರ್ ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯಿಂದ ಹಿಂದೆ ಸರಿಯುವುದಿಲ್ಲ. ಹೈಕಮಾಂಡ್ ನಾಯಕರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಆ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಯಲಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ಬಳಿಕ ಅಧಿಕೃತವಾಗಿ ಒಂದು ಸುದ್ದಿಗೋಷ್ಠಿಯನ್ನು ಕರೀತಿದ್ದಾರೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ 3 ವರ್ಷ ನಡೆಸಿದಂತ ಸರ್ಕಾರದ ರೀತಿ ನೀತಿ ಹೇಗಿದೆ ಆ ಎಲ್ಲಾ ವಿಚಾರಗಳನ್ನು ಹೇಳ್ತಾರೆ. ಮತ್ತು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಇರಬಹುದು ಮತ್ತು ರಾಜ್ಯದ ಜನರು ನನ್ನ ಮೇಲೆ ಇಟ್ಟಂತ ವಿಶ್ವಾಸ, ಆ ವಿಶ್ವಾಸವನ್ನ ಯಾವ ರೀತಿ ಉಳಿಸಿಕೊಂಡಿದ್ದೀನಿ ಮತ್ತು ಪ್ರತಿಪಕ್ಷ ನಾಯಕರು ಯಾವ್ಯಾವ ರೀತಿ ಆರೋಪಗಳು ಮಾಡಿದ್ರು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಒಂದು ಮಾಹಿತಿಯನ್ನು ಕೊಡಲಿದ್ದಾರೆ. ಜೊತೆಲಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒಂದು ಸುದ್ದಿಗೋಷ್ಠಿಯಲ್ಲಿ ಇರಲಿದ್ದಾರೆ. ಜೊತೆಗೆ ಸಚಿವರು, ಬಹುತೇಕ ಎಲ್ಲ ಸಚಿವರು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಳೆದ 2 ದಿನದಿಂದ ಆಗ್ತಿರುವಂತಹ ಬೆಳವಣಿಗೆ ನೋಡಿದ್ರೆ ಬಹುತೇಕವಾಗಿ ಕಳೆದ 2 ದಿನ ಹಿಂದೆಯೇ ರಾಜ್ ನ್ಯೂಸ್ ಈ ರೀತಿ ಒಂದು ರಾಜ್ಯದಲ್ಲಿ ಬೆಳವಣಿಗೆ ಆಗುತ್ತೆ ಅಂತೇಳಿ ಒಂದು ಎಕ್ಸ್ಕ್ಲೂಸಿವ್ ಅಂತ ವರದಿ ಕೂಡ ಪ್ರಸಾರ ಮಾಡಿದ್ರಿ. ಈಗ ಅದರಂತೆ ಎಲ್ಲವೂ ಕೂಡ ನಡೀತಿದೆ. ಆ ಒಂದು ಪ್ರಕ್ರಿಯೆ ನಡೀತಿತ್ತು, ಆ ಒಂದು ಪ್ರಕ್ರಿಯೆ ನಡೀತಿದೆ. ಈಗ ಸುದ್ದಿಗೋಷ್ಠಿ ನಡೆಯುತ್ತೆ. ಸುದ್ದಿಗೋಷ್ಠಿ ಆದ ಬಳಿಕ ರಾಜ್ಯಪಾಲರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿದ್ದಾರೆ. ರೋಶಿನಿ, ಗೋವಿಂದ್ ಸರ್, ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಈಗ ಫೈನಲಿ ಘೋಷಣೆ ಮಾಡಿದ್ದಾಯ್ತು, ಅಧಿಕೃತವಾಗಿ ಇನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ತಾರೆ. ಅದಾದ ನಂತರ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ, ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು, ಕಾರಣ ಏನು ಅಂತಂದ್ರೆ ಈ ಹಿಂದೆ ಅವರು ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅನ್ನುವಂಥದ್ದು ಕೂಡ ಒಮ್ಮೆ ಹೇಳಿದ್ದು ಕೂಡ ಉಂಟು. ಈಗ ಮುಂದೆ ಏನ್ ಮಾಡ್ತಾರ ಅವರು ಅಂತ ಹೇಳಿ ಇಲ್ಲಿ ಒಂದ್ ರೀತಿಯಾಗಿ ಘೋಷಣೆ ಮಾಡ್ತಾರ, ಹೌದು ರಾಜೀನಾಮೆ ಘೋಷಣೆ
ಮಾಡ್ತಾರೆ. ಅದಾದ ನಂತರ ಹೊಸ DCM ಬರ್ತಾರೆ, ಹೊಸ CM ಬರ್ತಾರೆ, ಎಲ್ಲವೂ ಕೂಡ ಬದಲಾಗ್ಬಿಡುತ್ತೆ. ಅದಾದ ನಂತರ ಇಲ್ಲಿ ಬಹಳ ಫ್ಯಾನ್ ಫಾಲೋಸು, ಅದಾದ ನಂತರ ಬಹಳ ನಂಬಿಕೆಯಿಂದ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಅಂತ ಹೇಳಿ ನಂಬಿಕೊಂಡಿರುವಂತ ಜನ ಕೂಡ ಇದ್ದಾರಲ್ವಾ. ಹಾಗಾಗಿ ಮುಂದೆ ಅವ್ರು ಏನ್ ಮಾಡ್ಬೋದು ಅನ್ನೋಂಥ ಪ್ರಶ್ನೆ ಅವರಿಗೂ ಕೂಡ ಇರುತ್ತೆ. ಮುಂದೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು, ನಮ್ಮ ರಾಜ್ಯದಲ್ಲಿ ಇರ್ತಾರಾ ಅಥವಾ ಬೇರೆ ಏನ್ ಮಾಡ್ಬೋದು ಅಂತ. ರೋಶಿನಿ, ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಅವ್ರ ಜೊತೆ ಏನೋ ರಾಹುಲ್ ಗಾಂಧಿ ಮಾತನಾಡೋ ಸಂದರ್ಭದಲ್ಲಿ ಕೆಲವೊಂದು ಪ್ರಸ್ತಾಪನ ಇಟ್ಟರು. ಅಂದರೆ ನಿಮ್ಮನ್ನ ದೂರ ಇಟ್ಟು ನಾವು ಸರ್ಕಾರ ನಡೆಸಲ್ಲ ಮತ್ತು ಪಕ್ಷದಿಂದ ನಿಮ್ಮನ್ನ ದೂರ ಮಾಡೋದಿಲ್ಲ, ನಿಮ್ಮನ್ನ ವಿಶ್ವಾಸದಲ್ಲಿ ಇಟ್ಕೊಂಡೇ ಸರ್ಕಾರ ನಡೆಸ್ತೀವಿ ಮತ್ತು ಪಕ್ಷ ನಡೆಸ್ತೀವಿ ಅಂತೇಳಿ ಈ ರೀತಿ ವಿಚಾರಗಳನ್ನು ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಅಗತ್ಯತೆ ರಾಷ್ಟ್ರ ರಾಜಕಾರಣಕ್ಕೆ ಅವಶ್ಯಕತೆ ಇದೆ, ನೀವು ದೆಹಲಿ ರಾಜಕಾರಣಕ್ಕೆ ಬನ್ನಿ ಅಂತೇಳಿ ರಾಹುಲ್ ಗಾಂಧಿ ಅವರು ಖುದ್ದು CM ಸಿದ್ದರಾಮಯ್ಯ ಅವರಿಗೆ ಒಂದು ಆಹ್ವಾನ ಕೊಟ್ಟಂತ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಬರೋದಿಲ್ಲ, ರಾಜ್ಯಸಭೆಗೂ ಕೂಡ ಹೋಗೋದಿಲ್ಲ, ದೆಹಲಿ ರಾಜಕಾರಣಕ್ಕೆ ಬರೋದಿಲ್ಲ ಅಂತೇಳಿ ಒಂದು ಕಡ್ಡಿ ತುಂಡು ಮಾಡದಂತೆ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರ ಮುಂದೆ ಸಿದ್ದರಾಮಯ್ಯರು ಹೇಳಿದ್ದಾರೆ. ಹಾಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ನಾನು ಬರೋದಿಲ್ಲ ಅಂತೇಳಿ, ಹಾಗಾಗಿ ಅವ್ರಿಗೆ ಯಾವ ರೀತಿ ಒಂದು ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ನಿರ್ಧಾರ ಮಾಡದಂತೆ ಕಾಣಿಸ್ತಿದೆ. ಈಗ ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಇರ್ತಾರೆ, ಅವರ ಬೆಂಬಲಿತ ಶಾಸಕರು ಯಾರ್ಯಾರು ಇದ್ದಾರೆ ಅವ್ರಿಗೆ ಸೂಕ್ತವಾದಂತಹ ಸ್ಥಾನಮಾನ ಇರ್ಬೋದು, ಅವರ ಭವಿಷ್ಯ ಇರ್ಬೋದು, ಇದೆಲ್ಲವೂ ಕೂಡ ನೋಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಬೆಂಬಲಿತ ಅತ್ಯಾಪ್ತ ಸಚಿವರು ಶಾಸಕರು ಯಾರಿದ್ದಾರೆ ಅವರ ಜೊತೆ ಕೂಡ DK ಶಿವಕುಮಾರ್ ಅವರು ಇರ್ತಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕೂಡ ನಾವು ಏನು ವೈಯಕ್ತಿಕವಾಗಿ CM ಸಿದ್ದರಾಮಯ್ಯ ಜೊತೆ ಆಫ್ ದಿ ರೆಕಾರ್ಡ್ ಮಾತನಾಡೋ ಸಂದರ್ಭದಲ್ಲಿ ಪದೇ ಪದೇ ಹೇಳ್ತಾ ಇದ್ರು, ನಾನು ರಾಜ್ಯ ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗ್ತೀನಿ, ರಾಜ್ಯ ರಾಜಕಾರಣ ಹೊರತುಪಡಿಸಿ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ರು. ನಮ್ಮ ಜೊತೆ ವೈಯಕ್ತಿಕವಾಗಿ ಮಾತನಾಡೋ ಸಂದರ್ಭದಲ್ಲಿ ಹೇಳಿದರು ಮತ್ತು ಬೇರೆ ಬೇರೆ ಹಂತದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಮಾತನಾಡಿದ್ರು, ಯಾವುದೇ ಕಾರಣಕ್ಕೂ ಕೂಡ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತೇಳಿ. ಹಾಗಾಗಿ ರಾಹುಲ್ ಗಾಂಧಿ ಕೊಟ್ಟಂತ ಆಫರ್ ಏನಿದ್ದಾರೆ ಆ ಒಂದು ಆಫರ್ ಅನ್ನ ಸಿದ್ದರಾಮಯ್ಯ ಈಗಾಗಲೇ ತಿರಸ್ಕಾರ ಮಾಡಿದರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದ್ ಕಡೆ ಒಂದು ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕ. ಯಾಕಂದ್ರೆ ತಾವು ಕೂಡ ಹೇಳಿದ್ರಿ, ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್. ಇನ್ನೇನು ಚುನಾವಣೆಗಳು ಬರ್ತಿದೆ, ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಿದೆ, GBA ಚುನಾವಣೆ ಬರ್ತಿದೆ, ಜೊತೆಗೆ 2028ಗೆ ವಿಧಾನಸಭೆ ಚುನಾವಣೆ ಕೂಡ ಹೋಗಬೇಕಾಗುತ್ತೆ. ಹಾಗಾಗಿ ಒಂದು ಕಾಂಗ್ರೆಸ್ನ ಮಾಸ್ ಲೀಡರ್ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಮಾತ್ರ. ಹಾಗಾಗಿ ಸಿದ್ದರಾಮಯ್ಯ ದೂರವಿಟ್ಟು ನಾನು ಪಕ್ಷ ಸಂಘಟನೆ ಮಾಡ್ತೀನಿ, ಸರ್ಕಾರ ನಡೆಸ್ತೀವಿ ಅನ್ನೋದು ಕೂಡ ಅಸಾಧ್ಯದ ಮಾತು. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಅವ್ರನ್ನ ವಿಶ್ವಾಸದಲ್ಲಿ ಇಟ್ಕೊಂಡೆ ಈಗ ಎಲ್ಲೋ ಒಂದ್ ಕಡೆ ಸರ್ಕಾರ ನಡೆಸಬೇಕಾಗುತ್ತೆ ಮತ್ತು ಪಕ್ಷ ಕೂಡ ಮುನ್ನಡೆಸಬೇಕಾಗುತ್ತೆ ಅಂತ ಕಾಣಿಸ್ತಾ ಇದೆ. ರೋಶಿನಿ, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ, ಮುಂದಿನ ನಡೆ ಏನು ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಇತ್ತು. ಈಗಾಗಲೇ ಒಂದಷ್ಟು ಇನ್ಫಾರ್ಮೇಶನ್ ಇರೋ ಪ್ರಕಾರ ರಾಷ್ಟ್ರ ರಾಜಕಾರಣದಲ್ಲಿ ಅವರಿಗೆ ಏನೆಲ್ಲ ಆಫರ್ಸ್ ಬಂದಿದೆಯೋ ಅದೆಲ್ಲವೂ ಕೂಡ ಅವರು ನಿರಾಕರಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತ ಹೇಳಿರುವಂಥ CM ಸಿದ್ದರಾಮಯ್ಯ ಮುಂದೆ ಏನು ಮಾಡ್ತಾರೆ, ಈಗ ಒಂದು ಕಡೆ ವಯಸ್ಸು ಬೇರೆ ಆಗಿದೆ, ಈಗ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ.